ಸೊ ಮಗ್ಗಿ ಪುಸ್ತಕ ಈಗ ಆಲ್ರೆಡಿ ಪ್ರೀಮಿಯರ್ ಶೋ ಮುಖಾಂತರನೇ ಸದ್ದು ಸುದ್ದಿ ಮಾಡ್ತಾ ಇದೆ. ಸಿನಿಮಾದ ಮೇನ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂತಹ ನಾಯಕ ನಟ ನನ್ನ ಜೊತೆಗಿದ್ದಾರೆ ರಂಜನ್ ಅವರು. ಸೊ ಇವರು ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ, ಡಿಫ್ರೆಂಟ್ ಶೇಡಲ್ಲಿ ಅಂತಲೇ ಹೇಳ್ಬೋದು. ಸೊ ಪಾತ್ರದ ಬಗ್ಗೆ, ಮಗ್ಗಿ ಪುಸ್ತಕ ಹೇಗೆ ಬಂತು ಎಲ್ಲವನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ರಂಜನ್ ಸರ್, ಹಾಯ್, ಹೇಗಿದ್ದೀರಾ? ನಮಸ್ತೆ, ಎಲ್ರಿಗೂ ನಮಸ್ತೆ. ನಾನು ಸೌಖ್ಯ. ಸರ್, ಈ ಪಾತ್ರ ನಾನು ಅವಾಗಲೇ ಅವನಿ ಒಂದು ಕಾದಂಬರಿ ಆಧಾರಿತ ಸಿನಿಮಾ, ನೈಜ ಘಟನೆಗಳ ಆಧಾರಿತ ಸಿನಿಮಾ, ಡೈರೆಕ್ಟರ್ ಸರ್ ಹತ್ರನೂ ಅದನ್ನೇ ಕೇಳ್ತಾ ಇದ್ದೆ. ಸರ್, ಎಷ್ಟು ನೈಜ ಘಟನೆ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಬ್ಲೆಂಡ್ ಮಾಡಿ ಮಾಡೋಕ್ಕೆ ಸಾಧ್ಯ ಅಷ್ಟು ನಾವು ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ನೈಜ ಘಟನೆ ಆಧಾರಿತ ಸಿನಿಮಾ ಅಂತಂದ್ರಾಗ ನಾವು ಪಾತ್ರದಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಬೇಕಾಗಿರೋದು ಬಂದಿರುತ್ತೆ. ಸೊ ನೀವು ಕೂಡ ಅದರಲ್ಲಿ ಹಾಗೆ ಆಗಿದ್ದೀರಾ ಅಂತ ಕಾಣಿಸ್ತಾ ಇತ್ತು ನನಗೆ. ಸಿಕ್ಕಾಪಟ್ಟೆ ಬ್ಲೆಂಡ್ ಮಾಡಿದ್ದಾರೆ. ಸೊ ಈ ಪಾತ್ರ ನಿಮ್ಮ ಬಳಿ ಹೇಗೆ ಬಂತು, ಹೇಗೆ ಒಪ್ಕೊಳ್ಳೋದಕ್ಕೆ ರೀಸನ್ ಏನು? ಆ್ಯಕ್ಚುಲಿ ನಾನು ಮಾಲೆ ಹಾಕಿರೋ ಟೈಮಲ್ಲಿ ಬಂದಿರೋದು ಇದು ನನಗೆ. ಸೊ ಫೋನ್ ಮಾಡ್ತಾರೆ, ಮಾಲೆ ಹಾಕಿದ ದಿನವೇ ನನಗೆ ಫೋನ್ ಮಾಡ್ತಾರೆ ಡೈರೆಕ್ಟ್ರು. ಸೊ ಹರಿವರಸನ ಮಾತಾಡೋದು ಅಂತ. ಸೊ ಹರಿವರಸನ ಅಯ್ಯಪ್ಪ ಮಾತಾಡೋದು ಅಂತ ಹೇಳಿ ನಾನು ಓಕೆ ಸ್ವಾಮಿ ಶರಣ ಅಂತ, ನಾನು ಸ್ವಾಮಿ ಶರಣ ಅಂತ ಹೇಳಿದಾಗ ಇದು ಮಗ್ಗಿ ಪುಸ್ತಕ ಅಂತ ಒಂದು ಸಿನಿಮಾ ಮಾಡ್ತಿದ್ದೇವೆ ನಾವು, ನೀವು ಮಾಲೆ ಹಾಕಿದ್ದೀರಾ ಸ್ವಾಮಿ, ನಾವು ಮಂಗಳೂರು ಬರ್ತೀವಿ ನಿಮಗೆ ಮೀಟ್ ಆಗೋಕ್ಕೆ ಅಂತಂದರು. ಮಂಗಳೂರಿಗೆ ಬಂದು ಮಂಗಳೂರಲ್ಲಿ ಸ್ಟೋರಿ ಹೇಳಿದಾಗ ನನಗೆ ಒಂದು ವಿಭಿನ್ನ ಪಾತ್ರ ಇದು. ಸೊ ಅದೇ ಆಕ್ಸಿಜನ್ ಎಲ್ಲ ಹಾಕಿ ಒಂದಷ್ಟು ಬಲೂನ್ ಬಾಯ್ ಅಂತ ಅವನು ಅವನದೇ ಒಂದು ಲೋಕ ಇರುತ್ತೆ, ಅದರಲ್ಲೇ ಇರೋದು ಅವನು. ಆ್ಯಂಡ್ ಆ ಆಕ್ಸಿಜನಲ್ಲೇ ಇರಬೇಕು, ಅವನು ಹೊರಗೆ ಬಂದರೆ ಅವನು ಸಾಯ್ತಾನೆ. ಸೊ ಅಂಥ ಒಂದು ಡಿಸೀಸ್ ಇರುತ್ತೆ, ಅವನು ಯುನಿಟಿ ಡೌನ್ ಡಿಸೀಸ್ ಇರುತ್ತೆ. ಸೊ ಆ ಪಾತ್ರ ಹೇಳಿದಾಗ ನನಗೆ ಓಕೆ, ಅಂದರೆ ಈ ಥರದ್ದು ಯಾವುದು ಮಾಡಲಿಲ್ಲಲ್ಲ, ನೋಡುವ ಇನ್ನು ಇದೊಂದು ಟ್ರೈ ಮಾಡೋಣ ಅಂತ. ಆ್ಯಂಡ್ IQ ಲೆವೆಲ್ ಹೈ ಇರುತ್ತೆ ಅವನಿಗೆ. ಸೊ ಆ ಥರದ್ದು. ಆಮೇಲೆ ಎಲ್ಲರೂ ಅದೊಂದು ಕ್ಯೂಟ್ ಒಂದು ಲವ್ ಸ್ಟೋರಿ ಹೇಳಿದ್ರು. ಸೊ ನನಗೆ ಅನಿಸ್ತಾ ಓಕೆ, ಇದು ಚೆನ್ನಾಗಿದೆ ಇದು ಸಿನಿಮಾ ಅಂತೇಳಿ ಹಾಗೆ ನಾನು ಒಪ್ಕೊಂಡದ್ದು. ಮತ್ತು ಇನ್ನೊಂದು ಅಂತ ಹೇಳಿದರೆ ಡೈರೆಕ್ಟ್ರು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾಯಿದ್ರು ಎಲ್ಲರ ಹತ್ರನೂ. ಯಾಕಂದರೆ ಪ್ರತಿಯೊಬ್ಬ ಹುಡುಗರಿಗೆ, ಸಣ್ಣ ಮಕ್ಕಳಿಂದ ದೊಡ್ಡವರಿಗೆ ಗಂಡಸರಿಗೆಲ್ಲ ಅಪ್ಪಾಜಿ ಅಂತ ಕರೀತಾರೆ. ಹೆಣ್ಮಕ್ಳಿಗೆ ಎಲ್ರಿಗೂ ದೊಡ್ಡವರಿಗೆ, ಚಿಕ್ಕವರಿಂದ ದೊಡ್ಡವರ ತನಕ ಅಮ್ಮ ಅಂತ ಕರೀತಾರಲ್ಲ. ಸೊ ನನಗೆ ತುಂಬ ರೆಸ್ಪೆಕ್ಟಾಗಿ ಮಾತಾಡ್ತಾರೆ ಎಲ್ಲರ ಹತ್ರನೂ. ಆಮೇಲೆ ಕೂಲಾಗಿ, ಶೂಟಿಂಗಲ್ಲೂ ಅಷ್ಟೇ ಕೂಲಾಗಿ ವರ್ಕ್ ಮಾಡಿಸ್ತಾಯಿದ್ರು. ಆ್ಯಂಡ್ ಅವರಿಗೆ ಯಾವುದು ಆಗಬೇಕದನ್ನು ಆಗಲೇಬೇಕು, ಒಂದು ಚೂರು ಆಚೀಚೆ ಡೈಲಾಗ್ ಆಚೀಚೆ ಆದ್ರೂ ಇಲ್ಲ ತಿರ್ಗಾ ಮಾಡಿಸ್ತಾಯಿದ್ರು. ಸೊ ಅದೊಂದು ಖುಷಿ ಆಗ್ತಾಯಿತ್ತು ಅವ್ರ ಹತ್ರ ವರ್ಕ್ ಮಾಡುವಾಗ. ಹಾಗೆ ಬಂತು ಸಬ್ಜೆಕ್ಟ್. ಸರ್, ಸಿನಿಮಾನ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅಂದರೆ ಸಾಂಗ್ಸ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಏನನ್ಸುತ್ತೆ ಅಂತ ಹೇಳಿದ್ರೆ ನೈಜ ಘಟನೆ ಆಧಾರಿತ ಸಿನಿಮಾ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ಅವರು ನೋಡ್ತಾ ಈ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ, ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಅಷ್ಟು ಅತ್ಯದ್ಭುತವಾಗಿ ಪ್ರತಿಯೊಬ್ಬರು ಕೂಡ ರೋಲ್ನ ಪ್ಲೇ ಮಾಡ್ತಾ ಹೋಗಿದ್ದಾರೆ. ಅಂದರೆ ಏನೆಲ್ಲ ಕಷ್ಟಗಳನ್ನು ನಾವು ಫೇಸ್ ಮಾಡಬೇಕಾಗಿದ್ದು ಬರುತ್ತೆ. ಆ್ಯಂಡ್ ಕೊರೋನಾ ಸಂದರ್ಭದಲ್ಲಿ ಮೊಬೈಲ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ತೆಗೆದುಕೊಳ್ಳೋಕೆ ಆಗದೇ ಇರೋ ಸಂದರ್ಭದಲ್ಲಿ ಯಾವ ರೀತಿಯ ಆದಂಥ ಎಲ್ಲ ಕಷ್ಟಗಳನ್ನು ಫೇಸ್ ಮಾಡಬೇಕಾಗುತ್ತೆ, ಇದೆಲ್ಲ ಅಂಶವನ್ನು ಕೂಡ ಸಿನಿಮಾದಲ್ಲಿ ಅತ್ಯದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಸೊ ಆ ಕಥೆ ಬಗ್ಗೆ ಹೇಳೋದಾದರೆ ಸರ್, ಅಷ್ಟು ಒಳ್ಳೆ ಕಥೆಯಲ್ಲಿ ನೀವು ಮುಖ್ಯ ಪಾತ್ರವನ್ನು ವಹಿಸಿ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ಆಗುವಾಗ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಅಂದರೆ ಇದು ಈ ಮೊಬೈಲ್ ಕತೆ ಅದೆಲ್ಲ ನಂಗೆ ಗೊತ್ತಿರಲಿಲ್ಲ. ನನಗೆ ಬರೀ ನನ್ನ ಪೋರ್ಷನ್ ಗೊತ್ತಿತ್ತು. ಸೊ ಹೇಗೆ ಬರ್ತಾರೆ ಅವರು, ಅಂದರೆ ಅವನಿ ಕ್ಯಾರೆಕ್ಟರ್ ಹೇಗೆ ನನ್ನ ಪಾತ್ರದ ಹತ್ರ ಬರ್ತಾರೆ, ಕನೆಕ್ಟ್ ಆಗುತ್ತೋ ಅಂತ ಅಷ್ಟೇ ಹೇಳ್ತಾಯಿದ್ರು ಅಷ್ಟೇ. ನಾನೇ ಒಂದು ಆಡಿಯನ್ ಆಗಿ ನಾನು 2ನೇ ತಾರೀಕು ಪ್ರೀಮಿಯರ್ ಶೋ ನೋಡಿರೋದು. ಸೊ ನಂಗೆ ತುಂಬ ಖುಷಿ ಆಯಿತು ನೋಡಿ. ಯಾಕಂತಂದರೆ ಆ ರಿಯಾಲಿಟಿಯನ್ನು ತಂದಿದ್ದಾರೆ. ಆ್ಯಂಡ್ 4 ಇದರಲ್ಲಿ ಹೋಗುವಂಥ ನಾಲ್ಕು ಸ್ಟೋರಿ ಹೋಗ್ತಾ ಇರುತ್ತೆ, ಅದೊಂದು ಜಾಯ್ನ್ ಆಗುವಂಥದ್ದು. ಹಾಗಿರುವಾಗ ಈ ಮೊಬೈಲ್ನ ವಿಷಯ ಅಂತ ಹೇಳಿದಾಗ, ಈ ಕೊರೋನಾ ಟೈಮಲ್ಲಿ ಆಗಿರುವಂಥ ಕೆಲವೊಂದು ಘಟನೆಗಳು ಇವೆಲ್ಲ ಮ್ಯಾಚ್ ಆಗುತ್ತೆ, ಜನಗಳಿಗೆ ಟಚ್ ಆಗುತ್ತೆ. ಆ್ಯಂಡ್ ಪಾಪದವ್ರಿಗೆ ಈಗ 3 ರೀತಿಯಲ್ಲೂ ಕಾಣಿಸ್ತಾರೆ. ನೀವು ಹೇಳಿದಾಗ ಈಗ ಪಾಪದವ್ರದ್ದು ಕಷ್ಟ ಅಂತ ನಾನು ಹೇಳೋದು, ಈ ದೊಡ್ಡವರು ಅಂದರೆ ಹಣವಂತರು ಇರ್ತಾರೆ, ಮಿಡಲ್ ಕ್ಲಾಸು, ಆಮೇಲೆ ಪಾಪದವರು ಅಂತ ತಗೊಂಡ್ರೆ 3 ಜನಕ್ಕೂ ಬೇರೆ ಬೇರೆ ಆದ ಅವರವರ ಕಷ್ಟಗಳಿರುತ್ತಲ್ಲ, ಏರ್ಪೇರು. ಅದೇ ಮಗ್ಗಿ ಪುಸ್ತಕ ಅಂತ. ಸೊ ಆ 3 ವೇರಿಯೇಷನಲ್ಲೂ ಕೋವಿಡ್ ಟೈಮಲ್ಲಿ ಏನೆಲ್ಲ ಆಗಿದೆ ಆ್ಯಂಡ್ ಇವಾಗಲೂ ಏನು ನಡೀತಾ ಇದೆ, ಇದೆಲ್ಲ ಸಿನಿಮಾದಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ಇಮೋಷನಲ್ ಟಚ್ ಆಗುತ್ತೇವೆ. ನನಗೆ ತುಂಬ ಹತ್ತಿರ ಆಗಿದ್ದಂತ ಏನಂದರೆ ತಂದೆ ಮತ್ತು ಮಕ್ಕಳದ್ದು ಒಂದು ಪ್ರೀತಿ ಸಂಬಂಧ ಅದು ಹೇಗಿರುತ್ತೆ ಅಂತ, ತಂದೆ ಕಷ್ಟ, ಆಮೇಲೆ ತಾಯಿಯ ಒಂದು ಪ್ರೀತಿ ಸಂಬಂಧ, ತಾಯಿ
ನೋಡ್ಕೊಳ್ಳೋ ರೀತಿ, ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ ಅಂತ ಆದರೆ ಅದೊಂದು ಇದು. ಆಮೇಲೆ ಅವನಿ ಎಷ್ಟು ಒಂದು ಕಷ್ಟಪಡ್ತಾಳೆ ಜೀವನದಲ್ಲಿ, ಸೊ ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಅದೇ ರಿಯಲ್ ಸ್ಟೋರಿ ಅಂತ ಹೇಳಿದ್ರೆ ಅವರಿಗೆ ಅಂತ ಹೇಳು ಗೊತ್ತಾ, ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥ ಸ್ಟೋರಿಗಳನ್ನು ಅವರು ಹಾಕಿದ್ದಾರೆ ಸಿನಿಮಾದಲ್ಲಿ ಅಂತ. ಇನ್ನು ಅವನಿ ಪಾತ್ರವನ್ನ ಮಾಡಿ ಹೇಳ್ತಾ ಇದ್ರು ಹೀರೋಯಿನ್, ನಾನು ಏನೇನು ಕಲಿತೆ, ನನಗೆ ಪಾತ್ರೆ ತೊಳೆಯೋಕೆ ಬರ್ತಾ ಇರಲಿಲ್ಲ, ಎಲ್ಲ ಕೆಲಸಗಳನ್ನು ಕಲಿತೆ ಮೇಡಮ್ ಸಿನಿಮಾಯಿಂದ ಅಂತ. ನೀವೇನು ಹೊಸತನ್ನ ಕಲ್ತ್ರಿ? ನಾನು ಹೊಸತು ಏನು ಕಲಿತೆ ಅಂದರೆ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ನಂಗೆ ಒಂದೇನಂದರೆ ತಾಳ್ಮೆ ಕಲಿತೆ ಡೈರೆಕ್ಟ್ರ್ ನೋಡಿ, ತುಂಬ ತಾಳ್ಮೆ, ಅದೊಂದು ತಾಳ್ಮೆ ಒಂದು ಕಲಿತೆ ನಾನು. ಇಷ್ಟು ತಾಳ್ಮೆಯಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ. ಆ್ಯಂಡ್ ನಮ್ಮದು ಶೂಟಿಂಗ್ ಹೇಗಿತ್ತು ಅಂದರೆ 6 to 2 ತನಕ, ನೈಟ್ ತನಕ. ಸೊ ನಮ್ದೆಲ್ಲ ಶೂಟಿಂಗ್ ಮುಗಿಸಿ ನಾವು 2 o'clock ಆಗುವಾಗ ನಾವು ಹೋಗಿ ನಿದ್ದೆ ಮಾಡ್ತೀವಿ. ಬಟ್ ಡೈರೆಕ್ಟ್ರ್ ಪಾಪ ನಾಳೆದ್ದು ಏನು ಪ್ಲ್ಯಾನ್ ಇದೆ ಅದೆಲ್ಲ ಬರೆದು ಅವ್ರು ಖುದ್ದಾಗಿ ನಿಂತು ಅವರೊಬ್ಬರೇ ಕೂತ್ಕೊಂಡು ಬರಿತಾ ಇದ್ರು. ಸೊ ಅದು ನನಗೆ ಇನ್ಸ್ಪಿರೇಷನ್ ಆಯಿತು. ಓಕೆ, ಅದು ಹಾರ್ಡ್ ವರ್ಕ್ ಅದು ಅದು ಮುಖ್ಯ. ಸೊ ಅವರು ಅದನ್ನು ತೋರಿಸಿದ್ರು. ಸೊ ಅದು ನನಗೆ ಇನ್ಸ್ಪೈರ್ ಆಗಿದ್ದು ಅಂತ ಹೇಳ್ಬೋದು. ರಂಜನ್ ಅವ್ರು ಏನು ಹೇಳಕ್ ಹೊರಟಿದ್ದಾರೆ ಪಾತ್ರದ ಮುಖಾಂತರ? ಅದೇ ಪಾತ್ರ ಬಂದದೆ ನಾನು ಹೇಳಿದೆಲ್ಲ, ಒಂದು ಸೀಕಿನ ಬಗ್ಗೆ. ಅದೊಂದು ಅಮೇರಿಕಾದಲ್ಲಿ ಒಬ್ಬರಿಗೆ ಇಬ್ಬರಿಗೆ ಇರುವಂಥ ಒಂದು ಸೀಕ್, ಅದು ಅಲ್ಲಿ ಅಲ್ಲ, ಅಮೇರಿಕೋ ಎಲ್ಲೊಂದು ಗೊತ್ತಿಲ್ಲ. ಸೊ ಇದೆ ಅಂತ, ಅದು ಬಲೂನ್ ಬಾಯ್ ಅಂತ ಅವ್ರಿಗೆ ಹೇಳ್ತಾರೆ. ಸೊ ಆ ಪಾತ್ರದ ಬಗ್ಗೆ ಹೇಳೋದಾದರೆ, ನಾನು ಆ ಪಾತ್ರ ಮಾಡಬೇಕಾದ್ರೆ ನನಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಕ್ಯಾರೆಕ್ಟರ್ ಫೀಲ್ ಇತ್ತು, ಬಟ್ ಒಂದಷ್ಟು ಅಂದರೆ ಅವನದಾದ ಒಂದು ಪ್ಲೇಸಲ್ಲಿ ಅವನು ಇರ್ತಾನೆ. ಅಂದರೆ ಒಂದು ಕೋಣೆ, ಅದು ಅವನದೇ ಪ್ರಪಂಚ ಅದು. ಸೊ ಆ ಮಿರರ್ ರೂಮಲ್ಲಿ ಅವನು ಇರ್ತಾನೆ. ಆ್ಯಂಡ್ ಪ್ರತಿಯೊಂದು ವಸ್ತುನೂ ಕ್ಯಾರೆಕ್ಟರ್ ಆಗಿರುತ್ತೆ ಅಲ್ಲಿ. ಅಂದರೆ ಅವನಿಗೆ ಗೆಳೆಯರಾಗಿರ್ತಾರೆ. ಅವನ್ನೇ ಊಹೆ ಮಾಡಿರುವಂಥ ಒಂದಷ್ಟು ಕ್ಯಾರೆಕ್ಟರ್ಗಳು. ಈಗ ಬಾಲ್ ಇದ್ರೆ ರಮೇಶ್ ಹೇಗಿದೆಯಾ ಅಂತ ಬಾಲ್ ಹತ್ರ ಮಾತಾಡೋದು. ಸೊ ನಮಗೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಂಗೆ ನಗು ಬರ್ತಾಯಿತ್ತು, ಸೀರಿಯಸ್ ಹೇಳ್ತೀನಿ. ನಂಗೆ ನಗು ಬರೀ ಇದೆಂತ ಮಾರಿ ಎಂಥದ್ರಲ್ಲೆಲ್ಲ ಮಾತಾಡೋದು ಹೇಗಿದು ಅಂತ. ಬಟ್ ಯಾವಾಗ ಸಿನಿಮಾ ನೋಡುವಾಗ ಅದು ಟಚ್ ಆಯಿತು. ಅಂದರೆ ಆ ಸೀಕಿದ್ದು ಪಾಪ ಅವನು, ಅಂದರೆ ಅವನಿಗೆ ಪ್ರಪಂಚ ಗೊತ್ತಿಲ್ಲ ಅಂತೇಳಿ ಅದೊಂದು ಕನೆಕ್ಟ್ ಆಯಿತು. ಆಮೇಲೆ ಯಾಕೆ ಆ ಹುಡುಗಿ ನೋಡಿದಾಗನೇ ಅವನಿಗೆ ಲವ್ ಆಗೋದು ಅಂತಲೂ ಗೊತ್ತಾಯ್ತು. ಅಂದರೆ ಅಟ್ರಾಕ್ಟ್ ಆಗೋದು ಅಂದರೆ ಅವನಿಗೆ ಬೇರೆ ನೋಡಿಲ್ಲ, ಅವನು ಜಗತ್ತು ನೋಡಿಲ್ಲ, ಅವನ ಒಂದು ಸ್ಪೇಸಲ್ಲಿ ಇರ್ತಾನೆ. ಸೊ ಆ ಒಂದು ಕ್ಯೂಟ್ ಲವ್, ಒಂದು ಇನೋಸೆಂಟ್ ಲವ್ ಅಂತಲೇ ಹೇಳ್ಬೋದು. ಸೊ ಅದು ಇರುತ್ತೆ ಅವನಿಗೆ, ಒಂದಷ್ಟು ಕನಸು ಅಂತ ಇರ್ತದಲ್ಲ ಅದು. ಆಮೇಲೆ ಕಲ್ತಿದ್ದೇನೆಂದರೆ ಉಸಿರುಗಟ್ಟಿ ಶೂಟಿಂಗ್ ಮಾಡಿದ್ದು. ಸೊ ಒಂದಷ್ಟು ದಿನ ಅಂದರೆ ಫಸ್ಟ್ ಡೇ ಶೂಟಿಂಗ್ ಹೋದಾಗ ರೆಸ್ಟ್ ಅಂತ ಹೇಳ್ತಾರೆ. ನನಗೆ ಯಾರೂ ಹೇಳಿಲ್ಲ ಹಾಗೆ ಶೂಟಿಂಗಿಗೆ ಬಂದ ದಿನ ರೆಸ್ಟ್ ಕೊಡೋದು ಅಂದ್ರೆ ಭಾರಿ ಖುಷಿ ಆಯ್ತು ನನಗೆ. ಭಯಂಕರ ಆಗ್ಬೋದು ಮಾರೆ ಡೈರೆಕ್ಟ್ರು ಇದು ರೆಸ್ಟ್ ಕೊಡ್ತಿದ್ದಾರೆ ನಮಗೆ ಅಂತ. ಮತ್ತೆ ನೋಡಿದರೆ ಆ ಮಿಕ್ಕಿದ ದಿನಗಳು, ಒಂದಷ್ಟು ದಿನಗಳಿತ್ತಲ್ಲ, ಗೊತ್ತಾಯ್ತು ಯಾಕೆ ರೆಸ್ಟ್ ಕೊಟ್ರು ಅಂತ. ಹಾರ ಹಾಕ್ತಾರಲ್ಲ ಆ ಥರ, ಹೂ ಹಾರ ಎಲ್ಲ ಹಾಕಿ ನಾಮಲ್ಲ ಇಟ್ಟು ಅಂತ. ಸೊ ಆ ಥರ ಇತ್ತು ಫುಲ್ಲು. ಅದೊಂದು ಪ್ರಾಪರ್ಟಿ ಎಲ್ಲ ಇತ್ತು ನನಗೆ, ಒಂದು ಬಾಕ್ಸ್ ಟೈಪಲ್ಲಿ, ಅಂದರೆ ಯಾರು ಟಚ್ ಆಗಬಾರ್ದು ಹಾಗೆ ಆಗಲ್ಲ. ಆದರೆ ಬ್ಯಾಕ್ ಸೈಡಲ್ಲಿ ಆಕ್ಸಿಜನ್ ಕ್ಯಾನು, ಆಕ್ಸಿಜನ್ ಮಾಸ್ಕು. ಆ ಆಕ್ಸಿಜನ್ ಮಾಸ್ಕು ನನಗೆ ಗೊತ್ತಿಲ್ಲ ಅದು ಹೇಗೆ ಹಾಕೋದು ಅಂತೆಲ್ಲ, ಹೇಗೆಲ್ಲ ಸೆಟಪ್ ಮಾಡಿ ಹೌದಾ ಕರೆಕ್ಟಾ ಅಲ್ವಾ ಅಂತ ಗೊತ್ತಿಲ್ಲ, ಹೇಗೋ ಹಾಕ್ಕೊಂಡು ಮಾಡ್ತಾಯಿದ್ವಿ. ಅದು ಒಂಚೂರು ಬ್ಯಾಲೆನ್ಸ್ ತಪ್ಪಿದ್ರೆ ಫುಲ್ ಬೀಳೋದು ಎಲ್ಲನೂ. ಒಂದೊಂದು ಟೇಕ್ ಆಗ್ಬೇಕಾದ್ರೆ ತೆಗಿತಾಯಿದ್ರು. ಸೊ ನನಗೆ ಅದೊಂದು ಗೊತ್ತಾಯ್ತು. ಆ್ಯಂಡ್ ಇನ್ನೊಂದು ಲೈಫಲ್ಲಿ ಅಂದರೆ ನನ್ನ ಈಗ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ನನ್ನ ರಿಯಲ್ ಲೈಫ್ದು ಆಪೋಸಿಟ್ ಕ್ಯಾರೆಕ್ಟರ್ ಅದು. ಯಾಕಂದರೆ IQ ಲೆವೆಲ್ ಹೈ ಅವನಿಗೆ, ಇಲ್ಲಿ IQ ಲೆವೆಲೇ ಇಲ್ಲ. ಓಕೆನಾ? ಸೊ ಅದು ಓಕೆ, ಕಲಿಯೋ ಹುಡುಗ ಹೇಗಿರ್ತಾನೆ ಅಂತ ಗೊತ್ತಾಯ್ತು. ಓಕೆ, ಕಲಿಯೋ ಹುಡುಗ ಹೇಗಿರ್ತಾನೆ, ಬುಕ್ ಓದ್ಕೊಂಡು ಬರೆದು, ಓಕೆ ಲೆಕ್ಕ ಅಲ್ಲಿ ಬರೀಲಿಕ್ಕೆ, ಶೂಟಿಂಗಲ್ಲಿ ಬರೀಲಿಕ್ಕೆ ಹೇಳ್ತಾರೆ ನಮಗೆ, ಇದು AB² ಅದು ಇದು ಅಂತೆಲ್ಲ. ನನಗೆ ಸತ್ಯ ದೇವ್ರನಿಗೂ ಗೊತ್ತಿಲ್ಲ. ಆಯ್ತು ಅದನ್ನು ನೋಡಿ ಬರೀರಿ, ಬುಕ್ಕಲ್ಲಿ ನೋಡಿ ಬರೀರಿ ಅಂತ ಹೇಳಿದ್ರು ಬುಕ್ಕಲ್ಲಿ ನೋಡಿ ಬರೀಲಿಕ್ಕೂ ನಂಗೆ ಆಗ್ತಿಲ್ಲ. ಅದು ಹೇಗೆ ಅಲ್ಲಲ್ಲ, ಅದು ಹೀಗೆ ಬರೀಬೇಕು ಅಂತ ಇವರು ಡೈರೆಕ್ಟ್ರು ಬಂದು ಹೇಳೋರು. ಇಲ್ಲ ಅದು ಸ್ವಲ್ಪ ದೊಡ್ಡದು ಮಾಡಿ ಬರೀರಿ, ನಂಗೆ ಬರೀಲಿಕ್ಕೆ ಆಗ್ತಿಲ್ಲ ಅಲ್ಲಿ. ಯಾಕಂದರೆ ಇದೆಲ್ಲ ನಾನು ಅಂದರೆ ಶಾಲೆಯಲ್ಲಿ ಬಿಟ್ಟ ವಿಷಯ ಇದೆಲ್ಲ. ಅಂದರೆ ಯಾವಾಗ ನಂಬರ್ಸಿಂದ ಮ್ಯಾಕ್ಸು, ಯಾವಾಗ ನಂಬರ್ಸಿಂದ ABCD ಹೋಯ್ತೋ ಆಗ ನಾನು ಮರ್ತು ಬಿಟ್ಟೆ. ಮ್ಯಾಕ್ಸ್ನ ಮರ್ತು ಬಿಟ್ಟೆ. ಅಂದರೆ ಇದು ನಂಬರ್ಸಲ್ಲಿ ಇತ್ತು. ಈಗ 21+ ಇಲ್ಲ 20 × 3 ಹೀಗೆ ಅಂತ ಹೇಳ್ಕೊಂಡೆಲ್ಲ ಒಂದಷ್ಟು ಮ್ಯಾಕ್ಸ್ ಅಂತ ನಂಬರ್ಸಲ್ಲಿ ಬರೋದು. ಇದೇಗೆ ABCD ಬಂತು ಸಡನ್, A = B². ಇದು ಹೇಗೆ ಬಂತು? A+B² ಏನಾಗುತ್ತೆ? A+B² ಏನು? A+B² A+B² AB².
ಓಕೆ A² + 2AB + B² ಕರೆಕ್ಟ್ ಅಂತ ಅನ್ಕೊಂಡಿದ್ದೀನಿ. ಹೇಳ್ಬೇಡಿ, ಸುಮ್ಮನೆ ರಿಸ್ಕ್ ನೋಡಿ ಜನ. ಅದಕ್ಕೆ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಫ್ರೆಂಡ್ಶಿಪ್ ಬಿಟ್ಟಿದ್ದೇನೆ ಮ್ಯಾಕ್ಸಿದು ಫ್ರೆಂಡ್ಶಿಪ್ ನಾನು ಆಗಲೇ ಬಿಟ್ಟೆ. ಇದೀಗ ಬಂದದ್ದು ಮಾರಿ ABCD ಎಲ್ಲ ದಾರಿ ತಪ್ಪಿ ಬಂದದ ಅಂತ. ಸೊ ಅಲ್ಲಿಂದ ಅದೆಲ್ಲ ಬರೀಲಿಕ್ಕಿತ್ತಲ್ಲ ಒಂದಷ್ಟು ಶೂಟಿಂಗಲ್ಲಿ, ಅದೆಲ್ಲ ಒಂದು ಎಂಜಾಯ್ಮೆಂಟ್ ಕೊಡ್ತಾ ಇತ್ತು. ಆಮೇಲೆ ಅವನಿಗೆ ನಾನು ಪಾಠ ಮಾಡಬೇಕಿತ್ತು ಅಲ್ಲಿ, ಅಂದರೆ ಟೀಚ್ ಮಾಡೋ ಥರ. ನಾನು IQ ಲೆವೆಲ್ ಹೈ ಅಲ್ಲ. ಸೊ ಫುಲ್ ಆಪೋಸಿಟ್, ನೀವು ಇರೋದಕ್ಕೂ ಅಲ್ಲಿ ಇರೋ ಪಾತ್ರಕ್ಕೂ ಕಷ್ಟ ಆಗ್ಲಿಲ್ವಾ ಅಂತ ಹೇಳ್ಬಿಟ್ಟು. ಅದೇ ಕಷ್ಟ ಅಂತ ಹೇಳಿದ್ರೆ ಅದೇ, ಈಗ ಓದಿಸಿ ಅದು ಅಂತ. ಓಕೆ ಓದಿಸುವ, ಎಂತ ಓದಿಸುವ, ಅಲ್ಲಿ ಬುಕ್ಕಲ್ಲಿದ್ದದ್ದು ಓದಿ ಅಂತ ಹೇಳಿ. ಓಕೆನಾ, ಬುಕ್ಕಲ್ಲಿ ಒಂದು ಫಸ್ಟ್ ಲೈನ್ 2 ಲೈನ್ ಬರ್ತದೆ. ಮತ್ತೆ ನಾನು ಹೇಳೋದೆಲ್ಲ ಇದು ಇದು ನನಗೆ ಫೇವ್ರೆಟ್ ಡೈಲಾಗ್ಸ್ ಎಲ್ಲ ಇದೆ, ಅಣ್ಣಂದು, ರಿಷಬ್ ಅಣ್ಣಂದೆಲ್ಲ ಡೈಲಾಗ್ಸ್ ಇದೆ. ಅದೆಲ್ಲ ಹೇಳ್ಕೊಂಡು ಆಮೇಲೆ ಇದೆಲ್ಲ ಇದೆಯಲ್ಲ, ನಿಮ್ಡ ದೋಸೆಲ್ಮಿ ಅದೆಲ್ಲ ಹೇಳ್ತಾ ಇದ್ದೇನೆ ನಾನು ಅವಳ ಹತ್ರ ನೋಡ್ಕೊಂಡು. ಈಗೆಲ್ಲ ಹೇಳುದು, ನೋಡ ನೋಡ ಎಷ್ಟು ಚಂದ ಅಲ್ಲ ಅಂತ. ನಮ್ಮ ಸಿನಿಮಾದೆಲ್ಲ ಡೈಲಾಗ್ ಬೇರೆ ಬರೋದಿಲ್ಲ, ಇದೆಲ್ಲ ನಮ್ಮದೆಲ್ಲ ಹೇಳಿ. ಇದು ಅಪ್ಪನಿಗೆ ಹುಟ್ಟಿದ್ದಾರೆ ಬಂದ್ ಮಾಡ್ಸ, ನಾನು ನೋಡ್ತೇನೆ ನೀನು ಹೀಗೆ ಇಲ್ಲಿಂದ ಹೇಗೆ ಹೋಗ್ತೀಯ ಅಂತ, ಅಂದ್ರೆ ಪಾಠ ಮಾಡೋ ತರ ಬುಕ್ ನೋಡಿ. ಸೊ ಈ ತರ ಎಲ್ಲ ಬೇರೆ ಬೇರೆ ಏನೆಲ್ಲ ವಿಷಯ ಹೇಳ್ಕೊಂಡು, ನಿಂಗೆ ಓದ್ಲಿಕ್ಕೆ ಆಗಲ್ವಾ, ನನ್ನ ಹತ್ರ ಯಾಕೆ ಹೇಳ್ತೀಯ, ನನ್ನ ಹತ್ರ ಓದಿದ್ರೆ ನೀನು, ಈ ತರ ಎಲ್ಲ ಹೇಳಿಕ್ಕೆ ಶುರು ಮಾಡಿದೆ. ಡೈರೆಕ್ಟರ್ ಪಾಪ ಫಸ್ಟಿಗೆ ಓದ್ತಾನೆ ಒಂದು ಫಸ್ಟ್ ಲೈನ್, ಮಿಕ್ಕಿದೆಲ್ಲ ಡೈಲಾಗ್ ಅಲ್ಲಿ ಇಲ್ಲೇ ಇಲ್ಲ, ಅದನ್ನು ಹೇಳುದು. ಓಕೆ ಮಾಂಟೇಜ್ ಅಲ್ಲ ಅಂತೇಳಿ ಹೇಳ್ತಾ ಇದ್ದೆ. ಇವಳಿಗೆ ಪಾಪ ಕಷ್ಟ ಆಗೋದು, ಅವನಿಗೆ ಅಂದ್ರೆ ರಾನ್ವಿಗೆ ಕಷ್ಟ ಆಗೋದು. ನೆಕ್ಸ್ತಾರೆ ಇವರು ನೆಕ್ಸ್ತಾರೆ. ನಾನು ಹೇಳೋದು, ಅಮ್ಮ ನಾನು ಬೇಕಂತ ನೆಕ್ಸ್ತಾ ಇಲ್ಲ, ನನಗೆ ಓದ್ಲಿಕ್ಕೆ ಬರಲ್ಲ, ಅದಕ್ಕೆ ನಾನು ಈ ಥರ ಎಲ್ಲ ಹೇಳಿ ಮ್ಯಾನೇಜ್ ಮಾಡೋದು ಅಲ್ಲಿ ಅಂತ. ಅಂದರೆ ಈಗ ಓದೋದು ಅಂತ ಹೇಳಿದರೆ ನಾರ್ಮಲ್ ವರ್ಡ್ಸ್ ಎಲ್ಲ ಆಗಿ ಓದ್ಬೋದು. ಇದು ಯಾವುದು ಇದರ ಬಗ್ಗೆದು ಏನು ಹೇಳೋದು, ಸೈನ್ಸ್ ಬಗ್ಗೆ ಎಲ್ಲ ಇರುವಂಥ ಕೆಲವೊಂದು ನಾಲಿಗೆ ತಿರ್ಗದಂತೆಲ್ಲ ವರ್ಡ್ಸ್ ಇರುತ್ತೆ, ಅದೆಲ್ಲ ಬರ್ಲಿಕ್ಕೆ ಇಲ್ಲ ಆಬ್ವಿಯಸ್ಲಿ. ಆ ಥರ ಡ್ರಾಮಾ ಮಾಡೋದು. ಸೂಪರ್. ನನಗೆ ನಿಜವಾಗ್ಲೂ ನಗು ಬಂತು. ಇನ್ನ ಸೆಟ್ ಅಲ್ಲಿ ರಾನ್ವಿ ಅವ್ರು ಸಿಕ್ಕಾಪಟ್ಟೆ ನಗಾಡಿರ್ತಾರೆ ಅನ್ಸುತ್ತೆ. ನೋಡಿ ಸೀರಿಯಸ್ ಅಲ್ಲಿ ಇರ್ತೇವಲ್ಲ ನಾವು, ಅವ್ರು ಅನ್ಕೊಳ್ಳುದಿಲ್ಲ ನಾನು ಆ ಥರ ಹೇಳ್ತೇನೆ. ಫಸ್ಟಿಗೆ ಓಕೆ ರೆಡಿ ಅಂತೇಳಿ ಹೀಗಿರ್ತೇನೆ, ಬುಕ್ ಹಿಡ್ಕೊಂಡು ಫಸ್ಟ್ ಲೈನ್ ಓದ್ತೇನೆ. ಆಗ ಅವ್ರು ಕೇಳ್ತಾ ಇರ್ತಾರ, ಓಕೆ ಹಾಗೆ. ಸಡನ್ ನೋಡ ಎಷ್ಟು ಚಂದ ಅಂತ ಹೇಳಿದ್ರೆ ಹೇಗಾಗ್ಬೋದು ಮುಂದೆ ಇದ್ದವರಿಗೆ, ಎಂತ ಹೇಳುದು ಇವರು ಅಂತ. ನನ್ನ ಹತ್ರ ಓದ್ಲಿಕ್ಕೆ ಹೇಳ್ತಿಲ್ಲ ಮಾರೆ, ನಿಂಗೆ ಓದ್ಲಿಕ್ಕೆ ಆಗುದಿಲ್ಲ, ನಾನೇ ಬಾರಿ ಕಷ್ಟದಲ್ಲಿ ಇರುದು, ನೀನ್ ನನ್ನ ಹತ್ರ ಈಗ ಪುನಃ ಓದ್ಲಿಕ್ಕೆ ಹೇಳಿದ್ರೆ ಆಗ್ಬೋದಾ ಅಂತ ಹೇಳಿ ನಾನು ಹೇಳುದು. ಅವ್ರಿಗೆ ಟೆನ್ಷನ್ ಆಗುದು, ಅಯ್ಯೋ ಎಂತ ಮಾರಿ ಇವರು ಅಂತ. ಅದು ಸರ್ಕಾರಿ ಟೈಮಲ್ಲಿ ಒಮ್ಮೆ ಆಗಿತ್ತು ಈ ಮೈಕ್. ಅವಾಗ ಫಸ್ಟ್ ಟೈಮ್ ಅಲ್ಲ ನನಗೆ ಈ ಮೈಕ್ ಇದು ವಿಷಯ ಗೊತ್ತಿಲ್ಲ. ಇದು ಮೈಕ್ ಕಲ್ಲಿನ ಒಂದು ಎಡೆಗೆ ಇಟ್ಟು ಹೋಗಿದ್ದಾರೆ. ಕ್ಯಾಮರಾ ಎಲ್ಲೋ ದೂರದಲ್ಲಿದೆ, ಸಮುದ್ರ ಅದು ಎಲ್ಲೋ ದೂರದಲ್ಲಿ ಕ್ಯಾಮರಾ ಇಟ್ಟಿದ್ದಾರೆ. ಅಣ್ಣಲ್ಲ ಅಲ್ಲೇ ಇದ್ದಾರೆ ಆಯ್ತಾ, ಎಲ್ಲ ಟೀಮಲ್ಲಿ ಅಲ್ಲಿದ್ದಾರೆ. ಮಮ್ಮುಟ್ಟಿದು ಮತ್ತೆ ನಂದು ರಾಹುಲ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಇಂಗ್ಲಿಷ್ ಮೀಡಿಯಂ. ಅದು ಕ್ಯಾರೆಕ್ಟರಲ್ಲಿ ಅಲ್ಲಿ ಡೈಲಾಗ್ ಇದೆ ನಂಗೆ, ಇವ ಏನಂತೇಳಿ ನಿನ್ನನ್ನು ಕರ್ಕೊಂಬಂದ, ಅದು ಇಂಗ್ಲೀಷ್ ಕಲಿಬೇಕು ಅಂತೇಳಿ ಬುಕ್ ಬಿಸಾಕಿ ಎಲ್ಲರೂ ಹೀಗೆ ಮಾಡಿ ನಂಗೆ ಎಲ್ಲರೂ ಮೋಸ ಮಾಡೋದು, ನಾನು ದಡ್ಡ ಹೀಗೆ ಅಂತ ಒಂದಷ್ಟು ಡೈಲಾಗ್ ಇದೆ. ಸೊ ಅದು ಹೇಳುವಾಗ ನನಗೆ ಡೈಲಾಗು ಸೈಕಲ್ ಹೊಡಿದು ನಾನು. ಸೊ ಆ ಟೈಮಲ್ಲೆಲ್ಲ ನಂಗೆ ಬರ್ತಾ ಇಲ್ಲ ಡೈಲಾಗ್. ಈಗ ಎಂತ ಮಾಡುದಾ, ನಂಗೆ ಡೈಲಾಗೇ ಬರೋದಿಲ್ಲ, ಎಂತ ಮಾಡುದು ಈಗ ಅಂತ. ರಿಷಬಣ್ಣ ಅಲ್ಲಿ ಮೈಕ್ ಉಂಟಾ ಡೈಲಾಗ್ ಹೇಳ ನೀನು ಬೇರೆ ಡೈಲಾಗ್ ಬಿಟ್ಟು ಬೇರೆಲ್ಲೇ ಹೇಳ್ತೀಯಲ್ಲ ನೀನು ಅಂತ ಅಂದ್ರು. ನಂಗೆ ಆಗ ಗೊತ್ತಾದದ್ದು ಮೈಕ್ ಉಂಟು. ಮಮ್ಮುಟ್ಟಿ ಸಮೇತ ಹಾಗೆ ಹೇಳ್ತಿದ್ದ, ಮಮ್ಮುಟ್ಟಿ ಮಾಡ್ತಿದ್ದಾನೆ, ಮೈಕ್ ಇದ್ದದ್ದು ಗೊತ್ತಿಲ್ಲ ಇತ್ತು. ಅದೇ ಆಗ ಅವ ಹೇಳುದು, ಯಾರು ರಾಹುಲ್, ಯಾರು ಸೂರಜ್, ನಮ್ಮ ಸೂರಜ್ ನಿಮ್ಗೆ ಗೊತ್ತಿರ್ಬೋದು, ಡ್ರಾಮಾ ಜೂನಿಯರ್ಸ್. ಅವನು ಆಗ ಹೇಳ್ತಾನೆ, ನಂಗೆ ಮೊದಲೇ ಗೊತ್ತಿತ್ತು ಮೈಕ್ ಇಟ್ಟಿದ್ದಾನೆ, ನಿಂಗೆ ಹೇಳಲಿಕ್ಕೆ ಆಗುದಿಲ್ಲ ಮಾರೆ, ಸನ್ನಿದ್ದವ ಅಂತ ಹೇಳಲಿಕ್ಕೆ ಆಗುದಿಲ್ವಾ, ಮರ್ಯಾದೆ ಹೋದಾಗೆ. ಅದೇ ಮೈಕ್ ಇಟ್ಟರೆ ಆ ಥರ ಎಲ್ಲ ಇದೆ ಕೆಲವೊಂದು ನಮ್ದು. ರಿಷಬ್ ಸರ್ಗೆ ಏನಾದ್ರು ಕಾಲ್ ಮಾಡಿ ಹೇಳಿದ್ರೆ, ಸರ್ ಈ ಥರ ಸಿನಿಮಾ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸಪೋರ್ಟ್ ಏನಾದ್ರು ಹೇಳಿದ್ರೆ, ಇನ್ಸ್ಟ್ರಕ್ಷನ್ಸ್ ಏನಾದ್ರು ಕೊಟ್ರ? ಪ್ರತಿ ಸಿನಿಮಾ ಬಂದಾಗನು ನಾನು ಅವ್ರ ಹತ್ರ ಕೇಳ್ತಾನೆ. ಅಂದರೆ ಪ್ರತಿ ಸಿನಿಮಾ ಅಣ್ಣ ಹೀಗೆ ಸಿನಿಮಾ ಬರ್ತದೆ ಅಂತ, ಪ್ರತಿ ಯಾವ್ದು ಸಿನಿಮಾ ಆದ್ರೂ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರು ಹೇಳೋದು ಇಷ್ಟೇ, ಅಂದರೆ ನಿಂಗೆ ಇಷ್ಟ ಆಯ್ತಾ ಸ್ಟೋರಿ, ನಿಂಗೆ ಅಂದರೆ ಟೀಮೆಲ್ಲ ಸೆಟ್ ಆಗಿದಾರ, ನಿಂಗೆ ಇಷ್ಟ ಆದರೆ ಮಾಡು ನೀನು ಅಂತ. ಅಂದರೆ ನಿಂಗೆ ಕತೆ ಇಷ್ಟ ಆಗಬೇಕು, ಕತೆ ನೋಡು, ಮಾಡು ಚಂದದಲ್ಲಿ, ಎಲ್ಲರ ಒಟ್ಟಿಗೆ ಬೆರಿ, ಎಲ್ಲರ ಒಟ್ಟಿಗೆ ಮಾತಾಡು,
ಇಂಡಸ್ಟ್ರಿಯಲ್ಲಿ ಇರುವಾಗ ಎಲ್ಲರ ಜೊತೆ ನಾವು ಇದು ಟಚ್ಚಲ್ಲಿ ಇರಬೇಕು, ಅಂದರೆ ಒಂದು ಒಳ್ಳೆಯದ್ರಲ್ಲಿ ಮಾತಾಡ್ತಾ ಇರಬೇಕು ಅಂತೆಲ್ಲ ಹೇಳ್ಕೊಟ್ರು. ಆಮೇಲೆ ಸಿನಿಮಾ ಇದು ಮಗ್ಗಿ ಪುಸ್ತಕ ಒಮ್ಮೆ ಹೇಳಿದ್ದೆ ನಾನು, ಮಗ್ಗಿ ಪುಸ್ತಕ ಅಂತೇಳಿ ಸಿನಿಮಾ ಮಾಡ್ತಿದ್ದೆ ನಾನು ಅಂತ. ಮಗ್ಗಿ ಪುಸ್ತಕ ಅದೆಂತದ ಮಗ್ಗಿ ಪುಸ್ತಕ ಡಿಫ್ರೆಂಟ್ ಆಗಿದೆ ಅಂತೇಳಿ ರೀಸೆಂಟ್ಲಿ ಹೇಳಿದೆ ನಾನು. ಅದೇ ಮೊನ್ನೆ ಇದು ಈ ಅಣ್ಣ ಪ್ರೀಮಿಯರ್ ಶೋ ಇದೆ 13ಕ್ಕೆ ರಿಲೀಸ್ ಅಂತೇಳಿ. ಆಲ್ ದ ಬೆಸ್ಟ್ ಎಲ್ಲ ಹೇಳಿದ್ರು, ಟೀಮಿಗೆ ಆಲ್ ದ ಬೆಸ್ಟ್ ಹೇಳಿದರು, ಆಶೀರ್ವಾದ ಮಾಡಿದರು. ಸೂಪರ್, ಆಲ್ ದ ವೆರಿ ಬೆಸ್ಟ್ ನಮ್ಮ ಕಡೆಯಿಂದನೂ ಕೂಡ ಒಳ್ಳೇದಾಗಲಿ. ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ಒಳ್ಳೆ ಕಾಮಿಡಿ ರೋಲ್ ಪಕ್ಕ ಈಸಿ ಬೇಗ ಸಿಗುತ್ತೆ ಅನ್ಸುತ್ತೆ ನಿಮಗೆ. ಕಾಮಿಡಿ ನಂಗೆ ಇಷ್ಟದು ನನಗಿಷ್ಟ ಆ ಥರನೇ ಇಷ್ಟ. ಯಾಕಂದರೆ ನನಗೆ ಅಣ್ಣನ ಸಿನಿಮಾದಲ್ಲಿ ಹೇಳೋದಾದ್ರೂ ನನಗೆ ಬೆಲ್ ಬಾಟಮ್, ಆಮೇಲೆ ನನಗೆ ಮುಂಗಾರು ಮಳೆ ನೋಡಿ, ಮುಂಗಾರು ಮಳೆಯಲ್ಲೆಲ್ಲ ಅವರು ಚರಂಡಿ ಇದರಲ್ಲಿ ಬೀಳೋದು ಅದೆಲ್ಲ ಇದೆಯಲ್ಲ, ನನಗೆ ಆ ಥರದ್ದು ಕ್ಯಾರೆಕ್ಟರ್ಗಳು ಇಷ್ಟ. ಅಂದರೆ ಹೀರೋದಲ್ಲಿ ಮಾಸ್ ಅಲ್ಲ, ಹೀರೋದಲ್ಲಿ ಕಾಮಿಡಿ ಇರುತ್ತಲ್ಲ, ನನಗೆ ತುಂಬ ಇಷ್ಟ ಜನರಲ್. ಸೊ ಲವ್ಲಿಯಾಗಿ ಅವನು ಹೀರೋಯಿಸಮಲ್ಲಿ ಹೋಗುವಾಗ ಬಾಳೆಹಣ್ಣು ಸಿಪ್ಪೆ ಮೆಟ್ಟಿ ಜಾರಿ ಬೀಳಬೇಕು, ಅದು ನನಗೆ ಲೈಕ್ ಆಗೋದು. ಸೊ ಆ ಥರ ಆದಷ್ಟು ಬೇಗ ನೀವು ಅಂದ್ಕೊಂಡಿರೋ ಪಾತ್ರ ಸಿಗಲಿ, ನಮ್ಮನ್ನು ಹೀಗೆ ಹೆಚ್ಚು ಎಂಟರ್ಟೈನ್ ಮಾಡಿ ರಂಜಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ರಂಜನ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ರೋಜಾಮನು ಪಾಟೀಲ್, ಅಶ್ವಯಗ ನ್ಯೂಸ್, ಬೆಂಗಳೂರು.